ಎಸ್ ದರ್ಶನ್ ಸರ್ ಮೇಲೆ ಗೂಬೆ ಕೂರಿಸಲು ಮತ್ತೊಂದು ಪೊಲೀಸರು ಎಡವಟ್ಟು ಮಾಡ್ಕೊಂಡಿದ್ರು. ಅದು ಈಗ ನ್ಯಾಯಾಲಯದಲ್ಲಿ ಜಡ್ಜ್ ಅವರಿಗೆ ಗೊತ್ತಾಗಿದೆ. ನ್ಯಾಯಾಲಯದಲ್ಲಿರ್ತಕ್ಕಂತಹ ನ್ಯಾಯಾಧೀಶರು ಈಗ ಮುಖಕ್ಕೆ ಉಗ್ದಿದ್ದಾರೆ ಈ ಚಂದನ್ ಕುಮಾರ್ ಗಿರೀಶ್ ಇನ್ಸ್ಪೆಕ್ಟರ್ಗೆ, ಮತ್ತೆ ಸರ್ಕಾರದ ಪರ ವಕೀಲ SPP ಪ್ರಸನ್ನ ಕುಮಾರ್ಗೆ ಸೇರಿಸಿ ಮುಖಕ್ಕೆ ಚೀತು ಅಂತ ಉಗ್ದಿರೋ ಮಟ್ಟಿಗೆ ಇವರಿಗೆ ಉಗಿದು ಕಳಿಸಿದ್ದಾರೆ ನ್ಯಾಯಾಧೀಶರು. ಏನಂತ ಉಗ್ದಿದ್ದಾರೆ, ಯಾಕೆ ಉಗ್ದಿದ್ದಾರೆ, ಏನ್ ಕಾರಣ, ಮತ್ತೊಂದು ಎಡವಟ್ಟನ್ನ ಏನು ಮಾಡಿದ್ರು, ಅದು ಎಡವಟ್ಟು ಜಡ್ಜ್ ಸಾಹೇಬ್ರಿಗೆ ಹೆಂಗ್ ಗೊತ್ತಾಯ್ತು, ಎಲ್ಲ ಕಂಪ್ಲೀಟ್ ಆಗಿ ನಿಮ್ ಮುಂದಿಡ್ತೀನಿ ನಾನು. ಯಾರ್ಯಾರು SPP ಪ್ರಸನ್ನ ಕುಮಾರ್, ಮತ್ತೆ SP ಚಂದನ್, ಮತ್ತೆ ಗಿರೀಶ್ ಕುಮಾರ್ ಇನ್ಸ್ಪೆಕ್ಟರ್, ಇವರೆಲ್ಲ ಸೇರಿ ಮಾಡಿದಂತ, ಅಂದ್ರೆ SPP ಪ್ರಸನ್ನ ಕುಮಾರ್ ಇದರಲ್ಲಿ ಇದಾರೆ ಇಲ್ವೋ ಗೊತ್ತಿಲ್ಲ, ಬಟ್ ಇವರು ಇದಾರೆ ಎನ್ನುವ ಸುಳಿ ಮಾಹಿತಿ ಕೂಡ ಸಿಗ್ತಾ ಇದೆ. ಇವರಿಗೆ ಉಗಿದು ಕಳಿಸಿದಾರಂತೆ ಈಗ ನ್ಯಾಯಾಧೀಶರು. ಏನೇನು ಉಗಿದು ಕಳಿಸಿದ್ದಾರೆ, ಏನ್ ಮಾಡಿದ್ರು, ಮತ್ತೊಂದು ಎಡವಟ್ಟು ಏನಾಗಿತ್ತು, ಬನ್ನಿ ನಾನು ನಿಮ್ ಮುಂದೆ ತಿಳಿಸ್ತಾ ಹೋಗ್ತೀನಿ ಅದು ಏನು ಅಂತ ಹೇಳಿ. ದರ್ಶನ್ ಸರ್ ಅಭಿಮಾನಿಗಳು ಸಮಾಧಾನವಾಗಿ ಇದನ್ನ ಕೇಳಿಸ್ಕೊಳ್ಬೇಕು. ಪ್ರತಿಯೊಂದು ನೀವು ಮಾತಾಡ್ಲಿಕ್ಕೆ ನಿಮಗೆ ಗೊತ್ತಿರಬೇಕು. ಏನು ಈಗ ನೆಕ್ಸ್ಟ್ ನೀವೇನಾದ್ರೂ ಅಲ್ಲಿ ಮಾಧ್ಯಮಗಳ ಮುಂದೆ ನಿಂತ್ಕೊಂಡ್ರಿ ಅಂದ್ರೆ ಸರಿಯಾದ ಮಾಹಿತಿಯನ್ನ ಮಾತಾಡಿ, ಆಗ ಸರಿಯಾದ ಮಾಹಿತಿ ಜನರಿಗೆ ಗೊತ್ತಾಗುತ್ತೆ. ಅಭಿಮಾನಿಗಳು ಮಾತಾಡ್ಬೇಕಾದವರು, ನಮ್ಮ ಮಾಧ್ಯಮಗಳ ಮುಂದೆ ಮಾತಾಡ್ಲಿಕ್ಕೆ ಬರ್ತಿರ್ತಕ್ಕಂಥವ್ರು ಒಂದಿಷ್ಟು ಲಕ್ಷ ಕೊಟ್ಟಿದ್ದನ್ನು ಕೇಳಿಸ್ಕೊಳ್ಳಿ. ಆಮೇಲೆ ದರ್ಶನ್ ಸರ್ ಅಭಿಮಾನಿಗಳು ಯಾರಿದ್ರಿ ಅವರು ಬಹಳ ಗಮನ ಕೊಟ್ಟಿದ್ದನ್ನು ಕೇಳಿಸ್ಕೊಳ್ಳಿ. ಯಾಕಂದ್ರೆ ನಿಮಗೆ ಸರಿಯಾದ ಮಾಹಿತಿ ಸಿಗಬೇಕು. ನಾಳೆ ನೀವು ಎಲ್ಲೇ ಮಾತಾಡಿದ್ರು ಕೂಡ ಇದೇ ಸರಿಯಾದದ್ದಿರುತ್ತೆ ಮಾಹಿತಿ. ಸೊ ಅದ್ರಗೋಸ್ಕರ ದರ್ಶನ್ ಸರ್ ಅಭಿಮಾನಿಗಳಿಗೋಸ್ಕರ ಅಂತಾನೆ ನಾನು ಇದನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ನಿಮ್ಗೋಸ್ಕರ ಅವ್ರ ಬಗ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಓಕೆ, ಬನ್ನಿ. ದರ್ಶನ್ ಸರ್ ಮೇಲೆ ಮತ್ತೊಂದು ಗೂಬೆ ಕೂರಿಸಿ, ಅಂದ್ರೆ ಮತ್ತೊಂದು ಗೂಬೆಯನ್ನ ಕೂರಿಸಿ ಏನ್ ಎಡವಟ್ಟನ್ನ ಮಾಡ್ಕೊಂಡ್ರು ಪೊಲೀಸರು. ಹೈ ವಿಟ್ನೆಸ್ ದರ್ಶನ್ ಸರ್ ಪರ ವಿರುದ್ಧವಾಗಿ ಒಂದು ವಿಟ್ನೆಸ್ ಕ್ರಿಯೇಟ್ ಮಾಡಿದ್ರು. ವಿಟ್ನೆಸ್ ಅಂದ್ರೆ ಏನು, ಸಾಕ್ಷಿ. ಒಂದು ಸಾಕ್ಷಿ ಕ್ರಿಯೇಟ್ ಮಾಡಿದ್ರು. ಒಬ್ಬ ಸಾಕ್ಷಿ ನ್ಯಾಯಾಧೀಶರ ಮುಂದೆ ಬಂದು ಹೇಳ್ತಾನೆ ಅಂದ್ರೆ ಆ ಸಾಕ್ಷಿಯ ಮೇಲೆ ಯಾವುದೇ FIR ಇರಬಾರ್ದು, ಯಾವುದೇ ಕೇಸ್ಗಳಿರಬಾರ್ದು, ಮತ್ತು ಯಾವುದೇ ತರವಾಗಿ ಕಾನೂನಿನ ಬಾಹಿರವಾಗಿ ಆ ವ್ಯಕ್ತಿ ಇರಬಾರ್ದು, ನಡೆದುಕೊಂಡಿರುವಂತಹ ಹಿಂದಿನ ದೃಶ್ಯಗಳಿರಬಾರ್ದು, ಅಥವಾ ಹಿಂದೆ ಆ ವ್ಯಕ್ತಿಯ ಮೇಲೆ ಯಾವುದೇ ರೀತಿಯಾದಂತಹ ಕೇಸಸ್ಗಳಿರಬಾರ್ದು ಅನ್ನೋದು. ಆದ್ರೆ ದರ್ಶನ್ ಸರ್ ವಿರುದ್ಧವಾಗಿ ವಿಟ್ನೆಸ್ ಕ್ರಿಯೇಟ್ ಮಾಡಿದ್ದ, ಸಾಕ್ಷಿಯನ್ನ ಕ್ರಿಯೇಟ್ ಮಾಡಿದ್ದ ಈ ಪೊಲೀಸರು ಆ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಶಿವು ಎಂಬ ಈತ ರೌಡಿ ಸೀಟರ್ ಆಗಿದ್ದಾನೆ. ನ್ಯಾಯಾಧೀಶರು ಚೀತು ಅಂತ ಉಗ್ದಿದ್ದ ಅದಕ್ಕೆ. ಪೊಲೀಸರು ಒಬ್ಬ ರೌಡಿ ಸೀಟರ್ನನ್ನ ದರ್ಶನ್ ವಿರುದ್ಧವಾಗಿ ವಿಟ್ನೆಸ್ ಮಾಡಿಕೊಂಡು ದರ್ಶನ್ ಸರ್ ವಿರುದ್ಧವಾಗಿ ಆತನನ್ನ ಸಾಕ್ಷಿ ಕ್ರಿಯೇಟ್ ಮಾಡಿದ್ರು. ಆತ ಸಾಕ್ಷಿ ಸಹಿಯನ್ನು ಕೂಡ ಹಾಕಿದ್ದಾನೆ. ಯಾರು, ರೌಡಿ ಸೀಟರ್ ಶಿವು. ಈ ರೌಡಿ ಸೀಟರ್ ಶಿವು ನ್ಯಾಯಾಧೀಶರ ಮುಂದೆ ಹೇಳಿದಾನೆ. ಏನಂತ ಹೇಳಿದಾನೆ, ನನಗೆ ಸಹಿ ಮಾಡು ಅಂದ್ರು, ದರ್ಶನ್ ವಿರುದ್ಧವಾಗಿ ನೀನು ಸಾಕ್ಷಿ ಹೇಳು ಅಂದ್ರು, ಹಾಗಾಗಿ ನಾನು ಸಹಿ ಮಾಡಿದ್ದೀನಿ ಅಂತ ಹೇಳಿದಾನೆ ಅನ್ನೋ ಮಾಹಿತಿ ಬರ್ತಾ ಇದೆ ನ್ಯಾಯಾಧೀಶರ ಮುಂದೆ. ಆ ವಿಚಾರ ಬೆಳಕಿಗೆ ಬರ್ತಿದ್ದಂಗೆ ನ್ಯಾಯಾಧೀಶರು SPP ಪ್ರಸನ್ನ ಕುಮಾರ್ಗೆ ಮತ್ತು ಈ ACP ಚಂದನ್ಗೆ ಮತ್ತು ಗಿರೀಶ್ ಕುಮಾರ್ ಇನ್ಸ್ಪೆಕ್ಟರ್ಗೆ ಸೇರಿಸಿ ಉಗ್ದಿದಾರಂತೆ. ನೋಡಿ, ಒಬ್ಬ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಕರ್ನಾಟಕದ ಅತಿ ದೊಡ್ಡ ಬಿಗ್ಗೆಸ್ಟ್ ವುಮೆನ್ ಸ್ಟಾರ್, ದೊಡ್ಡ ಸ್ಟಾರ್, ಸಾಮಾನ್ಯ ಸ್ಟಾರ್ ಅಲ್ಲ, ದೊಡ್ಡ ಸ್ಟಾರ್. ಆದ್ರೆ ಹಾನೆಸ್ಟ್ ಆಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೇಸನ್ನ ಇವರು ನಡೆಸಲಿಕ್ಕೆ ಆಗ್ಲಿಲ್ಲ. ಸರಿಯಾದದ್ದು ಮಾರ್ಗದಲ್ಲಿ ಇವರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೇಸನ್ನು ನಡೆಸಲಿಕ್ಕೆ ಆಗಲಿಲ್ಲ. ಒಬ್ಬ ಅಂತಹ ದೊಡ್ಡ ಸ್ಟಾರ್ ಕೇಸನ್ನೇ ಈ ರೀತಿ ಫೇಕ್ ಸೃಷ್ಟಿಸಿ, ಏನೇನೋ ಕಾನೂನನ್ನು ಸೃಷ್ಟಿಸಿ, ಏನೇನೋ ಇವರು ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡಿ ಇವರದೇ ಆದ ಸ್ಟೈಲ್ ನಲ್ಲಿ ದರ್ಶನ್ ರವರನ್ನೇ ಖುದ್ದು ಒಳಗಿಡಬೇಕು ಅನ್ನುವಂತಹ ಪ್ಲಾನಿಂಗ್ ಮಾಡ್ತಾ ಇರೋ ಇಂಥ ಪೊಲೀಸರು, SP ಇನ್ಸ್ಪೆಕ್ಟರ್, ವಕೀಲರು, ಇನ್ನು ನಮ್ಮಂತ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಸೇಡನ್ನ ಇಟ್ಕೊಂಡ್ರೆ ನಮ್ಮನ್ನ ಏನ್ ಬೇಕಾದ್ರೂ ಮಾಡಬಹುದಲ್ಲ. ಹಾಗಾದ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಎಲ್ಲಿ ಹೋಗ್ಬೇಕು? ಅರೆ, ಮಗು ಹಸ್ದಾಗ ಅಮ್ಮ ಊಟಕ್ಕೆ ಕೊಡು ಅಂತ ತಾಯಿ ಹತ್ರ ಮಗ ಹೋಗ್ತಾನೆ. ಆ ಮಗಗೆ ಊಟದಲ್ಲಿ ವಿಷ ಹಾಕಿ ತಾಯಿನೇ ಕೊಟ್ರೆ ಆ ಮಗು ಏನು ಗೊತ್ತಾಗತ್ತೆ? ಪಾಪ ತಿಂದು ಸತ್ತು ಹೋಗ್ಬಿಡುತ್ತೆ. ನೋಡಿ, ಸಾಮಾನ್ಯ ಜನರು ನಮಗೆ ನ್ಯಾಯ ಕೊಡಿಸ್ತಾರೆ ಅಂತ ಬರೋದು ಪೊಲೀಸರ ಹತ್ರ. ಈ ಪೊಲೀಸರೇ ಇಂಥ ಕಕ್ಕ ತಿನ್ನೋ ಕೆಲಸ. ಎಲ್ಲರೂ ಅಂತಲ್ಲ, ಎಲ್ಲರೂ ನಿಷ್ಠಾವಂತರೇ ಇರ್ತಾರೆ. ಆದ್ರೆ ಇಂಥವ್ರು ಇರ್ತಾರಲ್ಲ ಮಧ್ಯದಲ್ಲಿ, ದರ್ಶನ್ ವಿಚಾರದಲ್ಲಿ ಕೈ ಹಾಕಿ ಸುಳ್ಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿ
ಇಂತಹ ಕ್ರೂರ ಬುದ್ಧಿಯನ್ನು ತೋರಿಸಿ ಯಾರು ದುಡ್ಡು ಕೊಟ್ಟರೋ ಏನು ಮಾಡಿದ್ರು, ಯಾವ ರಾಜಕೀಯದವ್ರು ಇದ್ರೆ ಹಿಂದಿದಾರೋ ಎಲ್ಲ ಬಯಲಿಗೆ ಬರುತ್ತೆ. ನೋಡಿ, ಸತ್ಯ ಬೂದಿಯಲ್ಲಿ ಮುಚ್ಚಿದ ಕೆಂಡದಂತೆ, ಗಾಳಿ ಬಿಟ್ರೆ ಎಲ್ಲಾನು ತೆರ್ಕೊಳ್ಳುತ್ತೆ, ಇದು ಕೂಡ ತೆರೆದುಕೊಳ್ಳುತ್ತೆ. ನಮ್ಮಂಥವ್ರು ಇರ್ಬೇಕಷ್ಟೇ, ನಮ್ಮಂಥವ್ರು ಇರ್ಬೇಕು. ಮತ್ತೆ ಅದನ್ನು ಹೇಳ್ತೀನಿ, ಯಾಕಂದ್ರೆ ತೆರೆದಿಡಾಕ ಒಬ್ರು ಬೇಕಲ್ಲ. ಸುಮ್ಮನೆ ಒಬ್ಬೊಬ್ರು ಏನ್ ಮಾಡ್ತಾರೆ, ಯಾಕೆ ಬೇಕು ನಮಗೆ ಇವೆಲ್ಲ, ನಮಗೆ ಯಾಕೆ ಬೇಕು ಇವೆಲ್ಲ ಅನ್ನಂಗಿಲ್ಲ. ಒಬ್ಬ ನ್ಯಾಯವಂತ, ನಿಷ್ಠಾವಂತ, ಒಬ್ಬ ಒಳ್ಳೆ ಗುಣ ಹೊಂದಿದಂತ ಒಬ್ಬ ನಟನ ಮೇಲೆ ನಡೀತಾ ಇರೋ ದೌರ್ಜನ್ಯ, ಅನ್ಯಾಯನ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕೆ ಅಥವಾ ಮಾತಾಡದೆ ಇರೋಕ್ಕೆ ನಾವೇನು ಹೇಡಿಗಳಲ್ಲ, ಅಥವಾ ಕೈಗೆ ಬಳೆ ತೊಟ್ಕೊಂಡಿಲ್ಲ. ಸೊ ನಾವು ಕೈ ಕಡ್ಗಾನೆ ತಟ್ಕೊಂಡಿದ್ದೀವಿ. ಈಗ ಬನ್ನಿ ಮ್ಯಾಟ್ರಿಗೆ ಹೋಗ್ತೀನಿ. ಇದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಮೇಲೆ ಇಂತಹ ಒಂದು ಗೂಬೆ ಕೂಡಿಸಿ ಒಬ್ಬ ಶಿವು ಎಂತಕ್ಕಂತ ಒಬ್ಬ ಇವನ ರೌಡಿ ಸೀಟರ್ನ ಕರ್ಕೊಂಡು ಬಂದು ರೌಡಿ ಸೀಟರ್ನ ಸಹಿ ಪಡ್ಕೊಂಡು ದರ್ಶನ್ ವಿರುದ್ಧವಾಗಿ ಹೈ ವಿಟ್ನೆಸ್ ಅಂದ್ರೆ ಸಾಕ್ಷಿತನು ಅಂತ ಕ್ರಿಯೇಟ್ ಮಾಡಿದಂತಹ ಪೊಲೀಸರು, SP, ಇನ್ಸ್ಪೆಕ್ಟರ್ಗಳು ಇವರೆಲ್ಲ ಓದ್ಕೊಂಡು ಬಂದೆ ತಾನೇ ಕಾಕಿ ಬಟ್ಟೆ ಹಾಕಿರ್ತಾರೆ ಮೈ ಮೇಲೆ. ಇವರಿಗೆ ಅಷ್ಟು ಜ್ಞಾನ ಇಲ್ವಾ ಅಂತ. ಒಬ್ಬ ನ್ಯಾಯಾಲಯದ ಮುಂದೆ ಬಂದು ಸಾಕ್ಷಿ ಹೇಳ್ತಿದ್ದಾನೆ ಅಂದ್ರೆ ಆತನ ಮೇಲೆ ಯಾವುದೇ ಕೇಸ್ ಇರಬಾರ್ದು, ಆತನ ಮೇಲೆ ಯಾವುದೇ FIR ಆಗಿರಬಾರ್ದು, ಆತನ ಮೇಲೆ ಯಾವುದೇ ರೀತಿಯಾದಂಥ ಕಾನೂನು ಕ್ರಮ ಕೈಗೊಂಡಿರಬಾರ್ದು. ಆತ ಒಬ್ಬ ನಿಷ್ಠಾವಂತನಾಗಿರಬೇಕು, ನಾಗರಿಕ ಸಮಾಜದಲ್ಲಿ ಉತ್ತಮ ಪ್ರಜೆಯಾಗಿರಬೇಕು ಅನ್ನುವಂತಹ ಒಂದು ಪರಿಜ್ಞಾನವು ಈ SP ಚಂದನಿಗೆ, ಆ ಗಿರೀಶ್ ಇನ್ಸ್ಪೆಕ್ಟರ್ಗೆ, SP ಪ್ರಸನ್ನ ಕುಮಾರ್ ಅಡ್ವೊಕೇಟ್ಗೆ ಗೊತ್ತಾಗ್ಲಿಲ್ವಾ? ಇವರೆಲ್ಲ ಕಾನೂನು ತಾನೇ ಓದ್ಕೊಂಡು ಬಂದಿರೋದು. ಏನು ಓದಿದ್ದಾರೆ ಇವರು? ಮೈ ಮೇಲೆ ಕಾಕಿ ಹಾಕಬೇಕಾದ್ರೆ ಏನು ಓದಿದ್ದಾರೆ ಇವರು? ಅಂದ್ರೆ ಎಲ್ಲಾ ಓದಿದ್ದಾರೆ, ಎಲ್ಲಾ ಗೊತ್ತಿದೆ. ನಮ್ಮಂತವ್ರಿಗೆ ಗೊತ್ತಿದೆ ಅಂದಾಗ ಇನ್ನು ಇವರು ಓದಿದವರು ಇವ್ರಿಗೆ ಗೊತ್ತಿರಲ್ಲ, ಎಲ್ಲ ಗೊತ್ತಿರುತ್ತೆ. ಬೇಕು ಅಂತಾನೆ ಕೆಂಡದ ಜೊತೆ ಯುದ್ಧ ಮಾಡುವಂಗೆ. ನೋಡಿ, ಕಾನೂನಿನ ಭಯ ಇಲ್ಲ ಇವರಿಗೆ. ನಾಳೆ ಏನಾದ್ರೂ ಕಾನೂನಿಗೆ ಗೊತ್ತಾದ್ರೆ, ನ್ಯಾಯಾಧೀಶರಿಗೆ ಗೊತ್ತಾದ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನೋದು ಗೊತ್ತಿಲ್ಲ ಇವರಿಗೆ. ಎಷ್ಟು ಮಂಡ ಧೈರ್ಯ ಇರಬೇಕು ವಿಚಾರ ಮಾಡಿ. ಇವ್ರೇನ್ ಕೈಗೆ ಎತ್ಕೊಂಡಿರೋದು ಒಬ್ಬ ಸಾಮಾನ್ಯ ಪ್ರಜೆದಲ್ಲ. ಕೇಸ್ನ ಒಬ್ಬ ಕರ್ನಾಟಕದ ದೊಡ್ಡ ಬಿಗ್ ಸ್ಟಾರ್. ಇನ್ನು ಕೋರ್ಟ್ಗಳಲ್ಲಿ, ಹೈಕೋರ್ಟ್ಗಳಲ್ಲಿ, ಸುಪ್ರೀಂ ಕೋರ್ಟ್ಗಳಲ್ಲಿ ಯಾರನ್ನ ಅರೆಸ್ಟ್ ಮಾಡಿದಾಗಲೂ ಅಷ್ಟು ಜನ ಸೇರಿರಲಿಲ್ಲ. ಅಷ್ಟು ಜನ ಸೇರಿ ಇವತ್ತು ಈ ಇತಿಹಾಸದ ಪುಟ ಸೇರಿದೆ ದರ್ಶನ್ ರವರ ಅರೆಸ್ಟ್ ಆದಂತ ಸಂದರ್ಭದಲ್ಲಿ. ಅಷ್ಟು ಫ್ಯಾನ್ ಫಾಲೋವಿಂಗ್ ಹೊಂದಿದಂತ ನಟ, ಅಷ್ಟು ಕ್ರೇಜಿಯಾಗಿ ಹುಟ್ಟಿದಂತ ಸ್ಟಾರ್, ಒಂದು ನೇಮು ಫೇಮು. ದರ್ಶನ್ ಅವರು ಒಂದು ಕರೆ ಕೊಟ್ರೆ ಇಡೀ ಕರ್ನಾಟಕದಲ್ಲಿ ಅರ್ಧ ಜನ, ಹೆಚ್ಚಿನ ಜನ ಸೇರುತ್ತೆ. ಅಂತಹ ಒಬ್ಬ ಬಿಗ್ಗೆಸ್ಟ್ ಸ್ಟಾರ್ ಮೇಲೆ ನಡೆಸಿದಂತ ಇವರ ದೌರ್ಜನ್ಯ, ಇವರು ಮಾಡಿದಂತಹ ಕೃತ್ಯ, ಇವರು ಸಲ್ಲಿಸಿದಂತಹ ಸುಳ್ಳು ಚಾರ್ಜ್ ಶೀಟ್ಗಳು, ಇವರು ಮಾಡಿದಂತಹ ಶಿವು ಎಂಬ ರೌಡಿ ಸೀಟರ್ನ ಕರೆಸಿ ವೀಟ್ನೆಸ್ ಅನ್ನಾಗಿ ಕ್ರಿಯೇಟ್ ಮಾಡಿದಂತಹ ಶಿವು ರೌಡಿ ಸೀಟರ್, ಇಷ್ಟೆಲ್ಲ ಮಾಡಿದಾರಲ್ಲ ಇವರು. ಎಷ್ಟು ಖತರ್ನಾಕ್ ಇರಬೇಡ. ಒಬ್ಬ SP ಮಾತ್ರ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಗಿರೀಶ್ ಅಂದ ಬಿಡಿ, ಗಿರೀಶ್ ಬಿಡಿ, ಒಬ್ಬ ಇನ್ಸ್ಪೆಕ್ಟರ್ ಇಷ್ಟು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇದ್ರ ಹಿಂದೆ ಯಾರು ಅಡಗಿದ್ದಾರೆ? ಯಾರ್ಯಾರ ಕೊಳಕ ಮಂಡಲ ಕೈಗಳು ಅಡಗಿದಾವೆ? ಇನ್ನೂ ಬೂದಿ ಮುಚ್ಚಿದ ಕೆಂಡದಂತೆ ಗಾಳಿ ಬಿಟ್ಟಾಗ ಹೊರಗಡೆ ಬರುತ್ತೆ. ಯಾರ್ಯಾರು ಪಾಲಿಟಿಕ್ಸ್ ಮ್ಯಾನ್ಸ್ ಇದ್ದೀರಿ, ಯಾರ್ಯಾರು ರಾಜಕೀಯದವರಿದ್ದೀರಿ, ಚಿತ್ರರಂಗದಲ್ಲಿ ಯಾರ್ಯಾರು ನಿರ್ಮಾಪಕರಿದ್ದೀರಿ, ಯಾರ್ಯಾರ ನಟರ ಕೈವಾಡ ಇದೆ ಅಂದ್ರೆ ಯಾರದೇ ಇರಬಹುದು, ಇವ್ರದೇ ಅಂತ ಹೇಳಿಕ್ಕಾಗಲ್ವಲ್ಲ. ಹೊರಗಡೆ ಬಂದಾಗ ಈಗ ಹೇಳ್ತೀವಲ್ಲ, ಗಿರೀಶ್ ಕುಮಾರ್ ಇನ್ಸ್ಪೆಕ್ಟರ್, ACP ಚಂದನ್ ಕುಮಾರ್, SP ಪ್ರಸನ್ನ ಕುಮಾರ್ ಅಂತ ಹಿಂಗೆ ಹೇಳ್ತೀವಲ್ಲ, ನಾವೇ ಯಾಕೆ ಹೇಳಾಗಿಲ್ಲ? ಹೇಳ್ತೀವಿ ನಾವು, ಅಂಜು ಮಕ್ಕಳಲ್ಲ. ಆದ್ರೆ ಬರ್ಬೇಕಲ್ಲ ಅದು ಹೊರಗೆ. ಇವ್ರ ಮ್ಯಾಲೆ ಈಗಾಗಲೇ ತನಿಖೆ ಮಾಡ್ಬೇಕಾಗಿದೆ. ಮತ್ತೆ ಇವ್ರ ಮ್ಯಾಲೆ ಈಗಾಗಲೇ ಕೇಳಿ ಬರ್ಲಕತ್ತಾವ ಅಪವಾದಗಳು, ಅಡ್ವೊಕೇಟ್ಸ್ಗಳು ಅರ್ಜಿ ಹಾಕಾಕತ್ತಾರ. ನೋಡ್ರಿ, ಯಾವಾಗಲೂ ಕೂಡ ಒಂದು ಮಾತನ್ನ ಬಹಳ ಗಂಭೀರವಾಗಿ ಹೇಳ್ತೀನಿ. ಒಬ್ಬ ನ್ಯಾಯಾಧೀಶನ ಮುಂದೆ ಸುಳ್ಳು ಆರೋಪ ಪಟ್ಟಿಗಳನ್ನು ಸೃಷ್ಟಿಸಿ ಒಯ್ದು ಆ ನ್ಯಾಯಾಧೀಶನ ಮುಂದೆ ಈ ಸುಳ್ಳು ಆರೋಪ ಪಟ್ಟಿಗಳನ್ನ ಇಡ್ಲಿಕ್ಕೆ ಇವರಿಗೆ ಧೈರ್ಯ ಬರುತ್ತೆ ಅಂದ್ರೆ ಅದು ಹೇಗೆ ಧೈರ್ಯ ಬಂತು? ಅದನ್ನ ಕೇಳ್ತಾ ಇರೋದು ನಾವು. ಆ ಧೈರ್ಯ ಬರಬೇಕು ಅಂದ್ರೆ ಹಿಂದೆ ಯಾರ್ದಾದ್ರೂ ಕೈ ಇರಬೇಕಲ್ಲ. ಹಿಂದೆ ಯಾರ್ದಾದ್ರೂ ಕೈ ಇರಬೇಕಲ್ಲ. ಹಿಂದೆ ಕೈ ಇದ್ದಾಗ ಆ ಕೈ ಕೆಳಗಡೆ ಕೆಲಸ ಮಾಡೋರ. ಹಾಗಾದ್ರೆ ಇವರೆಲ್ಲ ದುಡ್ಡು ತಿಂದ್ರ? ಇವರೆಲ್ಲ ಯಾವ ರಾಜಕಾರಣಿ ದುಡ್ಡು ಕೊಟ್ಟ?
ಯಾವ ರಾಜಕಾರಣಿಯಿಂದ ದುಡ್ಡು ತಗೊಂಡ್ರು? ಆ ರಾಜಕಾರಣಿ ಮಾತು ಕೇಳಿ ಇವ್ರು ಹಿಂಗೆ ಮಾಡಿದ್ರ? ಯಾವ ರಾಜಕಾರಣಿಯಪ್ಪ ನಂಗೆ ಗೊತ್ತಿಲ್ಲ, ಅನ್ಕೊಳ್ತಾ ಇದ್ದೀನಿ. ನೋಡಿ, ಇವರೆಲ್ಲ ಇಷ್ಟು ಮಾಡಿದ್ದಾರೆ ಅಂದ್ರೆ ಇನ್ನು ಹಿಂದೆ ಯಾವನಾದ್ರೂ ಒಬ್ಬ ಇರ್ಬೇಕಲ್ಲ ರಾಜಕಾರಣಿ ಅನ್ನೋನು, ಪುಣ್ಯಾತ್ಮ ಅಡಗಿರ್ಬೇಕಲ್ಲ ಅವನು ಎಲ್ಲಾರ. ನೋಡಪ್ಪ, ನೀನೇನಾದ್ರೂ ಇದ್ದೇ ಅಂದ್ರೆ ರಾಜಕಾರಣಿ ಕೈವಾಡ ಮಾಡ್ಕೊಂಡೇ ಇದು ಹಿಂಗಾಗಿದ್ರೆ ಆ ರಾಜಕಾರಣಿಗೂ ಇವತ್ತು ಹೇಳ್ಬಿಡ್ತೀನಿ, ಕೇಳ್ಬಿಡು, ನಿನ್ನ ಪರಿಸ್ಥಿತಿನೂ ಇನ್ ಮೇಲೆ ಚೆನ್ನಾಗಿರಲ್ಲ, ಗಂಭೀರ ಆಗ ಹೋಗುತ್ತೆ. ಕಾನೂನು ನಿನ್ನೂ ಸುಮ್ಮನೆ ಬಿಡಲ್ಲ, ಕಾನೂನು ಯಾರನ್ನೂ ಸುಮ್ಮನೆ ಬಿಡಲ್ಲ, ಹಂಗೆ ಅಭಿಮಾನಿಗಳು ಸುಮ್ಮನೆ ಬಿಡಲ್ಲ. ಆಯ್ತಾಯ್ತಾ? ಸೊ ಒಂದು ವಿಚಾರ ಹೇಳ್ತೀನಿ, ದರ್ಶನ್ ಅನ್ನುವಂತ ಇಂಥ ಒಬ್ಬ ಬಿಗ್ಗೆಸ್ಟ್ ಸ್ಟಾರ್ಗೆ ಒಬ್ಬ ರೌಡಿ ಸೀಟರ್ನ ತಂದು ಕರ್ಕೊಂಡು ಹಾಕಿ ಈ ತರ ಎಲ್ಲ ಮಾಡ್ತಾ ಇರೋ ಬಿಸ್ನೆಸ್ಗಳನ್ನು ಮಾಡ್ಕೊಂಡಿರೋ ಇವರು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ರೌಡಿ ಸೀಟರ್ ಕಡೆಯಿಂದ ಸೈನ್ ಮಾಡಿಸ್ಕೊಂಡಿದ್ದಾರೆ. ರೌಡಿ ಸೀಟರ್ ಕಡೆಯಿಂದ ಸೈನ್ ಮಾಡಿಸ್ಕೊಂಡಿದ್ದಾರೆ. ಎಂಥ ಕಿಲಾಡಿ ಇರಬೇಡ ಇವರು. ಒಬ್ಬ ಇಂಥ ದೊಡ್ಡ ಸ್ಟಾರ್ಗೆ ಇಷ್ಟೆಲ್ಲ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಇನ್ನು ನಿಮ್ಮಂತ ಸಾಮಾನ್ಯರು ಹೋದ್ರೆ ಏನ್ರಿ ಗತಿ? ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಮೇಲೆ ನಂಬಿಕೆ ಹೇಗ್ರಿ ಉಳಿಯುತ್ತೆ ರಾಜ್ಯದಲ್ಲಿ? ಇಂತಹ ನೀಚ ತನಿಖಾ ಅಧಿಕಾರಿಗಳಿಂದ, ಇಂತಹ ನೀಚ ಅಧಿಕಾರಿಗಳಿಂದ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಬರೀ ಒಂದು ಡಿಪಾರ್ಟ್ಮೆಂಟ್ಗಲ್ಲ, ಇಡೀ ಕರ್ನಾಟಕದ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಇಂಥವ್ರು ಮಾಡುವ ನೀಚ ಬುದ್ಧಿಯ ಇಂತಹ ನಾಮರ್ದ್ರು ಮೈ ಮೇಲೆ ಕಾಕಿ ತೊಟ್ಕೊಂಡ್ರೆ ಪರಿಜ್ಞಾನ ಇರಬೇಕು, ನ್ಯಾಯವಾಗಿ ನಡಿಬೇಕು ಅನ್ನೋದು ಗೊತ್ತಿರಬೇಕು. ನೀವೇನ್ ನಿಮ್ ಮನೆ ಬಟ್ಟೆಗಳನ್ನ ಹಾಕೊಂಡು ಕೆಲಸ ಮಾಡ್ತಿಲ್ಲ, ಅಲ್ಲಿ ಕಾನೂನು ಕೊಟ್ಟಿರೋ ಕಾಕಿ ಬಟ್ಟೆ ಹಾಕೊಂಡು ಕಾನೂನನ್ನ ಕಾಯಿರಿ ಅಂತ ನಿಮಗೆ ದುಡ್ಡು ಕೊಡ್ತಾ ಇರೋದು, ಪೇಮೆಂಟ್ ಅಂತ ಮಾಡ್ತಾ ಇರೋದು. ಆ ಪೇಮೆಂಟ್ ಸಾಲದೆ ಬೇರೆ ಬೇರೆ ಯಾರ್ಯಾರು ಕೂಡ ದುಡ್ಡು ಇಸ್ಕೊಂಡು ಇಂತ ಹೇಲ್ ತಿನ್ನೋ ಕೆಲಸ ಮಾಡೋ ಇಂಥವ್ರನ್ನ ನಮ್ಮ ರಾಜ್ಯದಲ್ಲಿ ಅಧಿಕಾರಕ್ಕೆ ಇವ್ರನ್ನ ಇಂಥವ್ರಿಗೆ ಕಾಕಿ ಬಟ್ಟೆ ಹಾಕಿಸಿದಲ್ಲ, ಆ ಹಾಕೊಂಡು ಇದಾರಲ್ಲ ಇಂಥವ್ರನ್ನ ಹಾಗೆ ಬಿಟ್ಟಿದೆಯಲ್ಲ ಕಾನೂನು, ಅದು ದೊಡ್ಡ ತಪ್ಪು. ಇವ್ರು ಮಾಡಿದ್ದೇ ಸತ್ಯ, ಇವ್ರು ಸುಳ್ಳು ಆರೋಪಗಳನ್ನ ಮಾಡಿದ್ದೇ ಸತ್ಯ. ಈ ರೀತಿ ಹೈ ವಿಟ್ನೆಸ್ ಮಾಡಿಕೊಂಡು ಸಾಕ್ಷಿಯನ್ನ ಮಾಡಿಕೊಂಡು ರೌಡಿ ಸೀಟರ್ ಕಡೆ, ಶಿವು ಎಂಬ ರೌಡಿ ಸೀಟರ್ ಕಡೆಯಿಂದ ಕಾಮಾಕ್ಷಿ ಪಾಳ್ಯದಲ್ಲಿ ಆತನ ಕಡೆಯಿಂದ ಸೈನ್ ತಗೊಳ್ತಾರೆ ಅಂದ್ರೆ ಎಂತಹ ನಾಮರ್ದ್ರೇ ಇವರೆಲ್ಲ. ಇನ್ನೊಂದು ಖುಷಿ ವಿಚಾರ ದರ್ಶನ್ ಸರ್ ಅಭಿಮಾನಿಗಳಿಗೆ, ಜೂನ್ ಜುಲೈ ಅನ್ನುವಷ್ಟರಲ್ಲಿ ನಿಮ್ಮ ದರ್ಶನ್ ಸರ್ ದಾಸ ಡಿ ಬೋ ಚಾಲೆಂಜಿಂಗ್ ಸ್ಟಾರ್, ಕರ್ನಾಟಕದ ಭೂಪತಿ ಅಧಿಪತಿ, ಕರ್ನಾಟಕದ ಕಿಂಗಾಧಿಪತಿ, ಎಲ್ಲ ಅಧಿಪತಿ ಅವರೇ. ಸೂರ್ಯ ಬೆಳಗಿನ ಜಾವ ಎಷ್ಟು ಮುಖ್ಯನೋ ಅಷ್ಟು ಕನ್ನಡ ಚಿತ್ರರಂಗಕ್ಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಮುಖ್ಯ. ಸೂರ್ಯೋದಯ ಆಗದೆ ಬೆಳಕಾಗಲ್ಲ, ದರ್ಶನ್ ಬರದೆ ಕನ್ನಡ ಚಿತ್ರರಂಗಕ್ಕೆ ಕಳೆ ಬರಲ್ಲ ಅನ್ನೋದು ಅಷ್ಟೇ ಸತ್ಯ. ದರ್ಶನ್ ಸರ್ ಖಂಡಿತ ಬರ್ತಾರೆ, ಜೂನ್ ಜುಲೈ ಅನ್ನುವಷ್ಟರಲ್ಲಿ ಖಂಡಿತ ರಿಲೀಸ್ ಆಗ್ತಾರೆ. ಇಂಥ ಕೆಟ್ಟ ದುಸ್ಥಿತಿಗಳ ಇರತಕ್ಕಂತಹ, ತುಂಬಿಕೊಂಡಿರುವಂತಹ, ಕಾನೂನಿನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಇಂಥವರ ಕೆಟ್ಟ ಕೃತ್ಯಗಳಿಂದ ನಮ್ಮ ನ್ಯಾಯಾಧೀಶರು ಅಂತಹ ಕೃತ್ಯಕ್ಕಿಳಿಯಲ್ಲ. ನ್ಯಾಯಾಧೀಶರು ಸರಿಯಾದ ಸೂಕ್ತ ಮಾಹಿತಿಯನ್ನು ಕೊಡ್ತಾರೆ. ಕಾನೂನಿನ ಮೇಲೆ ನಂಬಿಕೆ ಇಡ್ರಿ, ಖಂಡಿತ ದರ್ಶನ್ ಸರ್ ಒಳ್ಳೇದಾಗುತ್ತೆ, ಖಂಡಿತ ಹೊರಗಡೆ ಬರ್ತಾರೆ, ಬಂದೇ ಬರ್ತಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಇದೇ ತನಕ ವಿಡಿಯೋ ನೋಡೋದಕ್ಕಾಗಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಮತ್ತು ಹಂಗ ಓದಕ್ಕೆ ಹೋಗ್ಬೇಡ್ರೆ, ಸಬ್ಸ್ಕ್ರೈಬ್ ಮಾಡ್ರಿ ಅಂದ್ರೆ ನನಗೂ ಚೂರು ಹೆಲ್ಪ್ ಆಗ್ತತಿ, ಮತ್ತು ವಿಡಿಯೋ ಶೇರ್ ಮಾಡಿದ್ರಂದ್ರೆ ಇನ್ನೂ ಹೆಲ್ಪ್ ಆಗ್ತತಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಹಿಂಗ ಇರಲಿ. ಮತ್ತು ನನಗೆ ಅದ್ರಾಗ ದರ್ಶನ್ ಸರ್ ಅಭಿಮಾನಿಗಳು ಏನ ಪ್ರೀತಿ ಕೊಡ್ಬೇಕ, ಪ್ರೀತಿ ಕೊಡಕತ್ತೀರಿ. ಸೊ ಅದಕ್ಕೂ ನಾನು ಭಾಳ ಚಿರಋಣಿಯಾಗಿರ್ತೀನಿ ಅಂತ ಹೇಳಿ ಈ ವಿಡಿಯೋಲಿ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು.